ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿ ವಿಷಯದ ಇತಿಹಾಸ ವಿಭಾಗದಲ್ಲಿ ಸಾಕಷ್ಟು ವೈವಿಧ್ಯಮಯವಾಗಿರತಕ್ಕಂಥ ಅಧ್ಯಾಯಗಳನ್ನ ಈ ವರ್ಷದಲ್ಲಿ ನೀವು ಅಭ್ಯಾಸ ಮಾಡಲಿದ್ದೀರಿ. ಮೊದಲನೇ ಅಧ್ಯಾಯವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಪೂರಕವಾಗಿರುವಂತಹ ಸ್ವಾರಸ್ಯಕರವಾಗಿರತಕ್ಕಂತಹ ಕಥೆಯೊಂದಿಗೆ ಇಂದಿನ ಅಧ್ಯಾಯವನ್ನ ಪ್ರಾರಂಭಿಸೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತು ನೌಕಾಯಾನಕ್ಕೆ ಸಂಬಂಧಿಸಿದಂತೆ ಯುರೋಪಿನ ಅನೇಕ ದೇಶಗಳಲ್ಲಿ ಪೂರ್ವ ದೇಶಗಳಿಗೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವುದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಬೆಳವಣಿಗೆಗಳು ನಡೆದವು ಎನ್ನುವಂಥದ್ದನ್ನ ನೋಡುವುದಾದರೆ, ಕ್ರಿಸ್ಟೋಫರ್ ಕೊಲಂಬಸ್ ಎನ್ನುವಂತಹ ಒಬ್ಬ ಸಾಹಸಿ ನಾವಿಕನಿದ್ದ. ನಾವಿಕ ಎಂದರೆ ಹಡಗನ್ನ ಮುನ್ನಡೆಸುವವನನ್ನ ನಾವಿಕ ಎಂದು ಕರೆಯುತ್ತೇವೆ. ಕೊಲಂಬಸ್ ಮೂಲತಃ ಇಟಲಿ ದೇಶಕ್ಕೆ ಸೇರಿದವನು. ಬಹಳಷ್ಟು ಬಡತನದಲ್ಲಿ ಇವನು ತನ್ನ ಬಾಲ್ಯದ ದಿನಗಳನ್ನ ಕಳೆಯಬೇಕಾಗಿ ಬರ್ತದೆ. ಮೊದಲಿನಿಂದಲೂ ಸಹ ಇವನು ಸಮುದ್ರಯಾನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಆಸಕ್ತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಇವನು. ಯಾವುದು? ಕೊಲಂಬಸ್. ಹಾಗಾಗಿ ಇವನು ಸಾಹಸಿ ನಾವಿಕರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವನು ತಿಳ್ಕೊಳ್ತಕ್ಕಂತಹ ಹವ್ಯಾಸದಲ್ಲಿ ಇವನು ಇದ್ದ. ತನ್ನ ಮೂಲ ಸ್ಥಳದಲ್ಲಿ ಇವನ ಚಿಂತನೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗದೇ ಇದ್ದದ್ದಕ್ಕಾಗಿ ತನ್ನ ದೂರದ ಸಂಬಂಧಿಗಳು ಇರತಕ್ಕಂತಹ ಲಿಸ್ಟನ್ ನಗರಕ್ಕೆ, ಈಗಿನ ಪೋರ್ಚುಗಲ್ ದೇಶದಲ್ಲಿ ಬರ್ತಕ್ಕಂತಹ ಲಿಸ್ಟನ್ ನಗರಕ್ಕೆ ವ್ಯಾಪಾರಿ ನೌಕೆಯನ್ನೇರಿ ಬಂದ. ವ್ಯಾಪಾರಿ ನೌಕೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ವ್ಯಾಪಾರ ಮಾಡಿಕೊಂಡಂತಹ ವಸ್ತುಗಳನ್ನ ಅಕ್ಕಪಕ್ಕದ ದೇಶಗಳಿಗೆ ಕೊಂಡೊಯ್ತಕ್ಕಂತಹ, ಸಮುದ್ರದಲ್ಲಿ ಕೊಂಡೊಯ್ತಕ್ಕಂತಹ ಒಂದು ಹಡಗು. ಅದರಲ್ಲಿ ಅವನು ಲಿಸ್ಟನ್ ನಗರಕ್ಕೆ ಬರ್ತಾನೆ. ಅಲ್ಲಿ ತನ್ನ ಸಹೋದರನೊಂದಿಗೆ ಸೇರಿಕೊಂಡು ಸಮುದ್ರಯಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನ ಮಾಡ್ತಾನೆ. ಪೋರ್ಚುಗಲ್ನಲ್ಲಿರ್ತಕ್ಕಂತಹ ರಾಜ ರಾಣಿಯರು ಈ ಸಮುದ್ರಯಾನಕ್ಕೆ ಕೊಟ್ಟಂತಹ ಪ್ರೋತ್ಸಾಹವನ್ನು ನೋಡಿ ತಾನೂ ಸಮುದ್ರಯಾನ ಮಾಡಬೇಕು, ಪೂರ್ವ ದೇಶಗಳಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಬೇಕು ಎನ್ನುವಂತಹ ತನ್ನ ಮನದಾಸೆಯನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಇಲ್ಲಿಯೂ ಸಹ ಅವನಿಗೆ ಯಾವುದೇ ಪ್ರೋತ್ಸಾಹ ಸಿಗೋದಿಲ್ಲ. ಇವನೇ ಬಾರಿ, ಇವನು ಸಮುದ್ರ ದಾಟ್ಕೊಂಡು ಹೋಗಿ ನಮ್ಗೆ ಯಾರು ನಮ್ಮ ಕೈಲಾಗೋದೆಲ್ಲ ಇವನು ಕಂಡುಹಿಡಿದಿರ್ತಾರೆ ಅನ್ನುವಂತಹ ತಾತ್ಸಾರದಿಂದ ಅವನ್ನ ನೋಡ್ತಕ್ಕಂಥವ್ರು ಹೆಚ್ಚಾಗ್ತಾರೆ. ತನ್ನ ಸಹೋದರನೊಂದಿಗೆ ಸೇರಿಕೊಂಡು ಜಲಪಟಗಳನ್ನ, ಸಮುದ್ರಯಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ವಸ್ತುಗಳನ್ನ ತಯಾರಿಸುವಂತಹ ಕಲೆಯನ್ನ ಇವನು ಕಲಿತಾನೆ. ಅಲ್ಲಿಂದ ಸ್ಪೇನ್ಗೆ ಹೋಗ್ತಾನೆ. ಅಲ್ಲೂ ಸಹ ಅಲ್ಲಿರ್ತಕ್ಕಂತಹ ಶ್ರೀಮಂತ ವ್ಯಾಪಾರಿ ವರ್ಗದವರಿಗೆ, ಅಲ್ಲಿರ್ತಕ್ಕಂತಹ ರಾಜರಿಗೆ, ರಾಣಿಯರಿಗೆ ಬಹಳಷ್ಟು ಭಿನ್ನವಿಸಿಕೊಳ್ತಾನೆ. ನಾನು ಸಮುದ್ರಯಾನವನ್ನ ಮಾಡ್ತೇನೆ, ಪೂರ್ವ ದೇಶಗಳಿಗೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ದೇನೆ. ಅದರಲ್ಲೂ ಸಹ ವ್ಯಾಪಾರ ಸಂಪರ್ಕ ನಿಂತು ಹೋಗಿರ್ತದೆ ಭಾರತಕ್ಕೂ ಮತ್ತು ಯುರೋಪಿನ ದೇಶಗಳ ಮಧ್ಯೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿತಾನೆ ಎನ್ನುವಂಥದ್ದು ಸಾಕಷ್ಟು ಕೇಳ್ಕೊಳ್ತಾನೆ ಅಲ್ಲಿನ ವ್ಯಾಪಾರಿ ವರ್ಗದವರಿಗೆ ಹಾಗೂ ಶ್ರೀಮಂತ ವರ್ತಕರಲ್ಲಿ. ಆದ್ರೆ ಯಾರು ಸಹ ಅವನಿಗೆ ಪ್ರೋತ್ಸಾಹ ಕೊಡೋದಿಲ್ಲ.
ಕೊನೆಗೆ ಸ್ಪೇನಿನ ರಾಜ ಇವನನ್ನ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಇವನಲ್ಲಿರ್ತಕ್ಕಂಥ ಆಸಕ್ತಿಯನ್ನ ಗಮನಿಸಿ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಪ್ರೋತ್ಸಾಹವನ್ನು ನೀಡಿ ಅವನ್ನ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾನೆ. 1450 ಲಿಸ್ಟನ್ನಿಂದ ಹೊರಡ್ತಾನೆ. 3 ದೊಡ್ಡ ವ್ಯಾಪಾರಿ ನೌಕೆಗಳನ್ನ ತೆಗೆದುಕೊಂಡು ಸುಮಾರು 90 ಜನ ಸಂಗಡಿಗರನ್ನ ತನ್ನಲ್ಲಿ ಕರೆದುಕೊಂಡು ಪೂರ್ವ ದೇಶಗಳ ಕಡೆ ತನ್ನ ಪ್ರಯಾಣವನ್ನ ಬೆಳೆಸ್ತಾ ಪೆಸಿಫಿಕ್ ಸಾಗರದಲ್ಲಿ ತನ್ನ ಸಮುದ್ರಯಾನವನ್ನು ಮುಂದುವರಿಸ್ತಾರೆ. ಯಾವುದೇ ಚಿತ್ರಪಟಗಳ ಸಹಾಯವಿಲ್ಲದೆ, ಯಾವುದೇ ಜಲಮಾರ್ಗಗಳ ಸಹಾಯವಿಲ್ಲದೆ ಮೊಟ್ಟ ಮೊದಲನೇ ಬಾರಿಗೆ ಪೆಸಿಫಿಕ್ ಸಾಗರದಲ್ಲಿ ಪೂರ್ವ ದೇಶಗಳ ಕಡೆ ತನ್ನ ಪ್ರಯಾಣವನ್ನ ಬೆಳೆಸ್ತಾನೆ. ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ, ಎಲ್ಲಿ ನೋಡಿದ್ರು ನೀರು. ಅವನ ಜೊತೆ ಇದ್ದಂತಹ ಎಲ್ಲ ಸಂಘಟಕರು ನಾವು ಬದುಕಿ ವಾಪಸ್ ಹೋಗ್ತೀವಿ ಅನ್ನುವಂತಹ ಆಶಾ ಭಾವನೆಯನ್ನೇ ಕಳೆದುಕೊಳ್ತಾರೆ. ನಾವು ಇನ್ನೇನು ಸಮುದ್ರದಲ್ಲಿ ಸತ್ತು ಹೋಗ್ತೀವಿ. ಅಂತಹ ಸಂದರ್ಭದಲ್ಲಿ ಪೂರ್ವದ ಭಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ದ್ವೀಪ ಗೋಚರ ಆಗ್ತದೆ. ಭಾರತವನ್ನೇ ಕಂಡು ಹಿಡಿದ್ವಿ ಎನ್ನುವಷ್ಟರ ಮಟ್ಟಿಗೆ ಸಂತೋಷ ಆಗ್ತದೆ. ಅಲ್ಲಿರ್ತಕ್ಕಂತಹ ಮೂಲ ನಿವಾಸಿಗಳನ್ನ ನೋಡಿ ಕೊಲಂಬಸ್ ಏನ್ ಮಾಡ್ತಾನೆ, ಇವರನ್ನ ಇಂಡಿಯನ್ನರು, ಇಂಡಸ್ಗಳು ಅಂತ ಹೇಳಿ ಕರೀತಾನೆ. ಕೊನೆಗೆ ಅವನು ಕಂಡಿದ್ದಂತಹ ಭಾಗ ಬೇರೆ ಯಾವುದೂ ಆಗಿರಲಿಲ್ಲ, ವೆಸ್ಟ್ ಇಂಡೀಸ್ ಆಗಿರ್ತದೆ. ವೆಸ್ಟ್ ಇಂಡೀಸ್ ಅನ್ನ ಕಂಡುಹಿಡಿತಾನೆ. ಯಾವುದು? ಕೊಲಂಬಸ್. ಹೇಳ್ಬೇಕು, ಕೊಲಂಬಸ್ ವೆಸ್ಟ್ ಇಂಡೀಸ್ ದ್ವೀಪವನ್ನ ಕಂಡುಹಿಡಿತಾನೆ. ಆದ್ರೆ ಭಾರತವನ್ನ ಕಂಡುಹಿಡಿಬೇಕು ಎನ್ನುವಂತಹ ಒಂದು ಮಹದಾಸೆ ಇತ್ತಲ್ಲ, ಅದು ಕನಸಾಗೆ ಉಳಿತದೆ. ಕೊನೆಯವರೆಗೂ ಸಹ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಕೊಲಂಬಸ್ ಕಡೆ ಆಗುವುದಿಲ್ಲ. ಆದರೆ ಕೊಲಂಬಸ್ ಮಾಡಿದಂತಹ ಸಮುದ್ರಯಾನ
ಸಿಗ್ತವೆ. ಹಾಗಾಗಿ ಈ ಎಲ್ಲ ಸಾಂಬಾರು ಪದಾರ್ಥಗಳಿಗೆ ಯುರೋಪಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇತ್ತು. ಪ್ರತಿಯೊಂದು ಯುರೋಪಿನ ದೇಶವೂ ಸಹ ಭಾರತದ ಈ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಅವಲಂಬಿಸಿದ್ವು. ಈ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಏಷ್ಯಾದಲ್ಲಿ ಬರ್ತಕ್ಕಂತಹ ಪ್ರಮುಖ ವ್ಯಾಪಾರಿ ವರ್ಗದವರು ಯಾರಪ್ಪ ಅಂತ ಹೇಳಿದ್ರೆ ಅರಬ್ಬರು. ಯಾರು? ಅರಬ್ಬರು. ಇವರು ಏನ್ ಮಾಡ್ತಾ ಇದ್ರು? ಕೆಂಪು ಸಮುದ್ರದ ಮೂಲಕ ಅಫ್ಘಾನಿಸ್ತಾನಕ್ಕೆ ಬಂದು ಅಫ್ಘಾನಿಸ್ತಾನದಿಂದ ಭೂಮಾರ್ಗವನ್ನ ಬಳಕೆ ಮಾಡಿಕೊಂಡು ಭಾರತಕ್ಕೆ ಬಂದು ಈ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಕೊಂಡುಕೊಂಡು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಾ ಇದ್ರು? ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಈ ಕಾನ್ಸ್ಟಾಂಟಿನೋಪಲ್ ನಗರದ ಪ್ರದೇಶ ಈಗಿನ ಬೈಜಾಂಟಿಯನ್ ಸಾಮ್ರಾಜ್ಯ ಅಂತೇಳಿ ಕರಿತೀವಿ. ಆ ಸಾಮ್ರಾಜ್ಯದ ಒಂದು ನಗರ ಇದು. ಯಾವುದು? ಕಾನ್ಸ್ಟಾಂಟಿನೋಪಲ್ ನಗರ. ಈ ಕಾನ್ಸ್ಟಾಂಟಿನೋಪಲ್ ನಗರ ಅರಬ್ಬರ ಹಿಡಿತದಲ್ಲಿದ್ದಂತಹ ಒಂದು ಬಹುಮುಖ್ಯ ವ್ಯಾಪಾರ ಕೇಂದ್ರ. ಈ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಏನ್ ಮಾಡ್ತಾ ಇದ್ರು? ಯುರೋಪ್ನಲ್ಲಿ ಒಂದು ವ್ಯಾಪಾರಿ ವರ್ತಕರಿದ್ರು, ವ್ಯಾಪಾರಿ ವರ್ಗದವರಿದ್ರು. ಇಟಲಿಯ ವ್ಯಾಪಾರಿ ವರ್ತಕರು ಯುರೋಪಿನ ಮಾರುಕಟ್ಟೆಯನ್ನ ನಿಯಂತ್ರಿಸ್ತಾ ಇದ್ರು. ಈ ಇಟಲಿಯ ವರ್ತಕರು ಏನ್ ಮಾಡ್ತಾ ಇದ್ರು? ಎಲ್ಲಿಗೆ ಬಂದು? ಈ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬಂದು ಅರಬ್ಬರು ಭಾರತದಿಂದ ತೆಗೆದುಕೊಂಡು ಬಂದಂತಹ ಈ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಏನ್ ಮಾಡ್ತಾ ಇದ್ರು? ಕೊಂಡುಕೊಳ್ತಾ ಇದ್ರು. ಯಾರು? ಇಟಲಿಯ ವರ್ತಕರು ಎಲ್ಲಿಗೆ ಬಂದು? ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬಂದು ಅರಬ್ಬರು ಭಾರತದಿಂದ ತೆಗೆದುಕೊಂಡು ಬಂದಿದ್ರಲ್ಲ, ಏನಲ್ಲ ಸಾಂಬಾರು ಪದಾರ್ಥಗಳನ್ನ ಕೊಂಡುಕೊಂಡು ಅತ್ಯಂತ ಕಡಿಮೆ ಬೆಲೆ. ಅರಬ್ಬರು ಏನು ಬಹಳಷ್ಟು ಲಾಭವನ್ನು ಮಾಡ್ಕೊಳ್ತಾ ಇರಲಿಲ್ಲ. ಸ್ವಲ್ಪ ಅಲ್ಪ ಸ್ವಲ್ಪಿನ ಲಾಭಕ್ಕೆ ಏನ್ ಮಾಡ್ತಾ ಇದ್ರು? ಮಾರಾಟ ಮಾಡ್ತಾ ಇದ್ರು. ಎಲ್ಲಿ? ಕಾನ್ಸ್ಟಾಂಟಿನೋಪಲ್ ನಗರದಲ್ಲಿ ಇಟ್ಬಿಟ್ಟು ಮಾರಾಟ ಮಾಡ್ತಾ ಇದ್ರು. ಯಾರು? ಅರಬ್ಬರು. ಸೊ ಅರಬ್ಬರ ಬಳಿ ಬಂದ್ಬಿಟ್ಟು ಇಟಲಿಯ ವರ್ತಕರು ಈ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಕೊಂಡುಕೊಂಡು ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. ತಮ್ಮ ದೇಶ ಅಂದ್ರೆ ಎಲ್ಲಿಗೆ? ಇಟಲಿಗೆ. ಇಟಲಿಯ ದೇಶ. ಇಟಲಿಯ ವರ್ತಕರು ಇಡೀ ಯುರೋಪಿನ ಮಾರುಕಟ್ಟೆಯನ್ನ ನಿಯಂತ್ರಿಸ್ತಾ ಇದ್ರು. ಇಡೀ ಯುರೋಪ್ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಬರಬೇಕು ಅಂತಂದ್ರೆ ಇಟಲಿಯನ್ನ ಬಳಸ್ಕೊಂಡೇ ಬರಬೇಕಿತ್ತು. ಹಾಗಾಗಿ ಇಟಲಿಯನ್ನರು ಯಾವುದೇ ಯುರೋಪಿನ ವರ್ತಕರನ್ನ ಇಲ್ಲಿ ಬಿಟ್ಕೊಳ್ತಾ ಇರಲಿಲ್ಲ. ನಾವಿದೀವಿ, ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಹೋಗ್ತೀವಿ, ಸಾಂಬಾರು ಪದಾರ್ಥಗಳನ್ನ ಕೊಂಡ್ಕೊಳ್ತೀವಿ, ಬರ್ತೀವಿ, ಬೇಕಾದ್ರೆ ನಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಹೆಚ್ಚಿನ ಲಾಭಕ್ಕೆ ಮಾರಾಟ ಮಾಡ್ತಾ ಇದ್ರು. ಯಾರು? ಇಟಲಿಯ ವರ್ತಕರು. ಯಾರಿಗೆ? ಯುರೋಪಿನ ದೇಶಗಳಿಗೆ. ಫ್ರಾನ್ಸ್, ಇಂಗ್ಲೆಂಡ್, ಸ್ಪೇನ್, ಸೊ ಇವೆಲ್ಲ ಯುರೋಪಿನ, ಪೋರ್ಚುಗಲ್, ಯುರೋಪಿನ ದೇಶಗಳು. ಅವರೆಲ್ಲರೂ ಬಂದು ಇಟಲಿಗೆ ಬಂದು ಏನ್ ಮಾಡ್ತಾ ಇದ್ರು? ಸಾಂಬಾರು ಪದಾರ್ಥಗಳನ್ನ, ಭಾರತದ ಇತರೆ ವಸ್ತುಗಳನ್ನ ಕೊಂಡುಕೊಂಡು ತಮ್ಮ ದೇಶಕ್ಕೆ ಒಯ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇಡೀ ಯುರೋಪಿನ ವ್ಯಾಪಾರವನ್ನ ನಿಯಂತ್ರಿಸ್ತಾ ಇದ್ರು. ಯಾರು? ಇಟಲಿಯ ವರ್ತಕರು. ಹಾಗಾಗಿ ಇಟಲಿ ಇಡೀ ಯುರೋಪಿನ ವ್ಯಾಪಾರವನ್ನ, ಏಕಸ್ವಾಮ್ಯವನ್ನ ಪಡೆದುಕೊಂಡಿತ್ತು, ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿತ್ತು. ಅರಬ್ಬರು ಏಷ್ಯಾದ ವ್ಯಾಪಾರವನ್ನ ನಿಯಂತ್ರಿಸ್ತಾ ಇದ್ರೆ ಇಟಲಿ ಇಡೀ ಯುರೋಪಿನ ವ್ಯಾಪಾರವನ್ನ ನಿಯಂತ್ರಿಸ್ತಾ ಇತ್ತು. ಹಾಗಾಗಿ ಇಟಲಿಯ ವ್ಯಾಪಾರದ ಏಕಸ್ವಾಮ್ಯ ಯಾರ ಬಳಿ ಇತ್ತು? ಯುರೋಪಿನ ವ್ಯಾಪಾರದ ಏಕಸ್ವಾಮ್ಯ ಇಟಲಿ ಬಳಿ ಇತ್ತು. ಹಾಗೂ ಏಷ್ಯಾದ ವ್ಯಾಪಾರದ ಏಕಸ್ವಾಮ್ಯ ಅರಬ್ಬರ ಬಳಿ. ಅಷ್ಟರ ಮಟ್ಟಿಗೆ ಅವರು ಏಕಸ್ವಾಮ್ಯವನ್ನ ಎರಡೂ ಕಡೆ ಸಾಧಿಸಿದ್ರು ಅಂತೇಳಿ ನಮಗಿಲ್ಲಿ ಒಂದು ಅಂಶ ಮನದಟ್ಟಾಗ್ತದೆ. ಅರ್ಥ ಆಯ್ತು ನಾನು ಹೇಳಿದ್ದು? ಸೊ ಈಗಿರುವಾಗ ಇಂತಹ ವ್ಯಾಪಾರ ಚಟುವಟಿಕೆಗಳು ನಡೆಯುತ್ತಿದ್ದಾಗ ಸಾಮಾನ್ಯ
ಆದರೆ ಇದೊಂದು ವ್ಯತ್ಯಾಸ ಕಾಣ್ತದೆ. ಏನೋ ಭಾರತದ ಈ ಎಲ್ಲ ವಸ್ತುಗಳಿಗೆ ಅಧಿಕ ತೆರಿಗೆಯನ್ನು ಹಾಕಿದರು, ಹೆಚ್ಚಿನ ಸುಂಕವನ್ನ ಹಾಕಿದರು. ಹಾಗಾಗಿ ಅನಿವಾರ್ಯವಾಗಿ ಇಟಲಿಯ ವರ್ತಕರು ಅತಿ ಹೆಚ್ಚು ಹಣವನ್ನ ವ್ಯಯಿಸಿ ಭಾರತದ ಈ ಎಲ್ಲ ಪದಾರ್ಥಗಳನ್ನ ಕೊಂಡುಕೊಳ್ಳಬೇಕಾಗಿ ಬಂತು. ಇದು ಇಟಲಿಯ ವರ್ತಕರಿಗೆ ಸಾಕಷ್ಟು ನಷ್ಟವನ್ನುಂಟು ಮಾಡಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಇಟಲಿಯ ವರ್ತಕರು ಸಂಪೂರ್ಣವಾಗಿ ಏಷ್ಯಾದ ವ್ಯಾಪಾರವನ್ನ ಮುಚ್ಚಿಬಿಟ್ಟರು, ನಿಲ್ಲಿಸಿಬಿಟ್ಟರು. ಅವರಿಗೆ ಕಡಿಮೆ ಲಾಭ ಆಗಲಿಕ್ಕೆ ಪ್ರಾರಂಭ ಆಯಿತು. ಯಾರಿಗೆ? ಇಟಲಿಯ ವರ್ತಕರಿಗೆ ಕಡಿಮೆ ಲಾಭ ಆಗಿದ್ರಿಂದಾಗಿ ಇಟಲಿಯ ವರ್ತಕರು ಸಂಪೂರ್ಣವಾಗಿ ಏಷ್ಯಾದ ವ್ಯಾಪಾರದ ಚಟುವಟಿಕೆಗಳನ್ನ ನಿಲ್ಲಿಸಿದ್ದರಿಂದಾಗಿ ಯುರೋಪಿನ ಅನೇಕ ದೇಶಗಳಿಗೆ ಭಾರತದ ಈ ಎಲ್ಲ ಪದಾರ್ಥಗಳು ಹೋಗೋದು ನಿಂತು ಹೋಯಿತು. ಈ ಎಲ್ಲ ಪದಾರ್ಥಗಳು ನಿಂತು ಹೋದ ತಕ್ಷಣ ಈ ಎಲ್ಲ ಪದಾರ್ಥಗಳನ್ನ ಬಳಸುವುದನ್ನ ಬಿಡುವುದಕ್ಕೆ ತಯಾರಿರಲಿಲ್ಲ. ಯಾರು? ಯುರೋಪಿನ ಇತರೆ ದೇಶಗಳು. ಹೀಗಾಗಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಬೇಕು ಎನ್ನುವಂತಹ ಒಂದು ರೀತಿಯಲ್ಲಿ ಕಾರ್ಯಪ್ರವೃತ್ತ ನಾವೇ ನೇರವಾಗಿ ವ್ಯಾಪಾರ ಸಂಪರ್ಕವನ್ನು ಹೊಂದೋಣ, ಹೊಸ ಜಲಮಾರ್ಗವನ್ನ ಕಂಡುಹಿಡಿಯೋಣ ಎನ್ನುವಂತಹ ಆಲೋಚನೆಗಳು ಯುರೋಪಿನ ಇತರ ದೇಶಗಳಲ್ಲಿ ಮೂಡಲಿಕ್ಕೆ ಪ್ರಾರಂಭವಾದವು. ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಯುರೋಪಿನ ದೇಶಗಳಿಗೆ ಪ್ರೇರಣೆ ನೀಡಿದಂತಹ ಒಂದು ಅಂಶ ಯಾವುದು? 1400 ಕಾನ್ಸ್ಟಾಂಟಿನ್ ಒಪ್ಪಂದವನ್ನ ಆಟೋಮನ್ ಟರ್ಕರು 1453ರಲ್ಲಿ ವಶಪಡಿಸಿಕೊಂಡ ನಂತರ ಇಟಲಿಗೆ ಬರ್ತಾ ಇದ್ದಂತಹ ಅಧಿಕ ಆದಾಯದ ಮೇಲೆ ಪರಿಣಾಮ ಬೀರಿದ್ದರಿಂದಾಗಿ ಇಟಲಿಯ ವರ್ತಕರು ಸಂಪೂರ್ಣವಾಗಿ ಏಷ್ಯಾದ ವ್ಯಾಪಾರವನ್ನ ಕಳೆದುಕೊಂಡರು. ಹೀಗಾಗಿ ಯುರೋಪಿನ ಅನೇಕ ದೇಶಗಳು ಇಟಲಿಯ ಏಕಸ್ವಾಮ್ಯವನ್ನ ಮುರಿದು ಇಟಲಿಯ ವ್ಯಾಪಾರದ ಏಕಸ್ವಾಮ್ಯವನ್ನು ಮುರಿದು ನೇರವಾಗಿ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನ ಹೊಂದುವುದಕ್ಕೆ ತಮ್ಮ ಆಸೆಯನ್ನ ಇಂಗಿತ ವ್ಯಕ್ತಪಡಿಸಿದ್ದರಿಂದಾಗಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಈ ಒಂದು ಅಂಶನೂ ಸಹ ಕಾರಣ ಆಯಿತು. ಯಾವ ಅಂಶ? 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು. ಇದು ಒಂದು ಅಂಶ. ಯಾವುದು? 1453ರಲ್ಲಿ
ಇನ್ನು ಮೂರನೇದು ವೈಜ್ಞಾನಿಕ ಆವಿಷ್ಕಾರ. ಯಾವುದು? ವೈಜ್ಞಾನಿಕ ಆವಿಷ್ಕಾರ. ವೈಜ್ಞಾನಿಕ ಆವಿಷ್ಕಾರಗಳು. ಆವಿಷ್ಕಾರಗಳು ಅಂತ ಹೇಳಿದ್ರೆ ಸಂಶೋಧನೆಗಳು. ಅನೇಕ ವೈಜ್ಞಾನಿಕ ಸಂಶೋಧನೆಗಳು ನಡೀತಾವೆ ಈ ಸಂದರ್ಭದಲ್ಲಿ. ದಿಕ್ಸೂಚಿಯನ್ನ ಕಂಡುಹಿಡಿಯಲಾಗ್ತದೆ. ದಿಕ್ಕನ್ನ ಸರಿಯಾಗಿ ತಿಳಿಸುವಂತಹ ಒಂದು ಮಾಪನ ಯಾವುದು? ದಿಕ್ಸೂಚಿ. ಆಸ್ಟ್ರೋಲೋಬ್ ಗ್ರಹೋನ್ನತಿ ಮಾಪನ. ನಕ್ಷತ್ರಗಳನ್ನ ಸರಿಯಾದಂತಹ ರೀತಿಯಲ್ಲಿ ಅಧ್ಯಯನ ಮಾಡಿ ಆ ಮಾರ್ಗದಲ್ಲಿ ಮುನ್ನಡೆಯುವಂತಹ ಒಂದು ಸಾಧನ. ಕಾಂಪಾಸ್, ಸಿಡಿಮದ್ದುಗಳು, ಭೂಪಟಗಳು, ಇವುಗಳೆಲ್ಲವುಗಳನ್ನು ವೈಜ್ಞಾನಿಕ ಆವಿಷ್ಕಾರಗಳು ಅಂತ ಹೇಳ್ತಾರೆ. ಇವುಗಳ ಸಂಶೋಧನೆಯ ಪರಿಣಾಮ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಬಂತಲ್ಲ ನಾವಿಕರಿಗೆ ಎಲ್ಲವೂ ಸಹಾಯ ಆಗ್ತದೆ. ಹಾಗಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಈ ಒಂದು ಅಂಶಗಳು ಸಹ ಪ್ರೇರಣೆಯನ್ನ ನೀಡಿತು ಅಂತೇಳಿ ನಾವು ಪರಿಗಣಿಸ್ತೇವೆ. ನಾಲ್ಕನೇದಾಗಿ ಕ್ರೈಸ್ತ ಮಿಷನರಿಗಳಿಗಿದ್ದಂತಹ ಧರ್ಮ ಪ್ರಚಾರದ ಆಸಕ್ತಿ. ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬೇಕು. ಪೂರ್ವ ದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನ ನಾವು ಹೆಚ್ಚು ಹೆಚ್ಚು ಪ್ರಚಾರ ಮಾಡುವುದರ ಮೂಲಕ ಅಲ್ಲೆಲ್ಲ ಕ್ರೈಸ್ತ ಧರ್ಮವನ್ನ ಹರಡಬೇಕು ಅನ್ನುವಂತಹ ಆಸಕ್ತಿ ಕ್ರೈಸ್ತ ಮಿಷನರಿಗಳಿಗೆ ಇದ್ದದ್ದರಿಂದ ಕ್ರೈಸ್ತ ಮಿಷನರಿಗಳು ಅಂತ ಹೇಳಿದ್ರೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಬಹುದು. ಭಾರತಕ್ಕೆ ಹೊಸ ಜನಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಕಾರಣ ಆಯ್ತು ಅಂತೇಳಿ ನಾವಿಲ್ಲಿ ಪರಿಗಣಿಸ್ತೇವೆ. ಸೊ ಈ ಎಲ್ಲ ಅಂಶಗಳು ಯಾವೆಲ್ಲ ಅಂಶಗಳು? ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ಪ್ರೇರಣೆಯನ್ನ ನೀಡ್ತವೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಷ್ಟೆಲ್ಲ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯಲಿಕ್ಕೆ ವಾಸ್ಕೋ ಡಿ ಗಾಮಾ ಎನ್ನುವಂತಹ ಒಬ್ಬ ಪೋರ್ಚುಗಲ್ ನಾವಿಕ. ಯಾರು? ಪೋರ್ಚುಗಲ್ ನಾವಿಕ. ಯಾವ ದೇಶದವನು? ಪೋರ್ಚುಗಲ್ ದೇಶದವನು. ಯಾವ ಹೆಸರು? ವಾಸ್ಕೋ ಡಿ ಗಾಮಾ. ಇವನು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗ್ತಾನೆ. ಅತ್ಯಂತ ಯಶಸ್ವಿಯಾಗಿ 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದ ಅಂತೇಳಿ ನಾವು ಇಲ್ಲಿ ಅಭಿಪ್ರಾಯವನ್ನ ಕೊಡ್ತೀವಿ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಎನ್ನುವಂಥದ್ದು. ಇಲ್ಲಿ ಮ್ಯಾಪ್ ಕಾಣಿಸೋದು ನಿಮ್ಗೆಲ್ಲರಿಗೂ ವಾಸ್ಕೋ ಡಿ ಗಾಮಾ ಏನ್ ಮಾಡ್ದ? ಪೋರ್ಚುಗಲ್ನ ಲಿಸ್ಟನ್ ನಗರದಿಂದ ಹೊರಡ್ತಾರೆ. ಇಲ್ಲಿಂದ ಲಿಸ್ಟನ್ ನಗರದಿಂದ ಹೊರಟು ಹೀಗೆ ಆಫ್ರಿಕಾ ಖಂಡವನ್ನ ಬಳಸಿಕೊಂಡು ಹಿಂದೂ ಮಹಾಸಾಗರದ ಮೂಲಕ ಭಾರತದ ಕೇರಳದ ಕ್ಯಾಲಿಕಟ್ ಸಮೀಪ ಕಾಪಡ್ ಎನ್ನುವಂತಹ ಹಳ್ಳಿಗೆ ಬಂದು ಸೇರ್ತಾನೆ. ಎಷ್ಟರಲ್ಲಿ? 1498ರಲ್ಲಿ. ಸೊ ಹೀಗೆ ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದ. ಹಾಗಾಗಿ ಭಾರತಕ್ಕೆ ಬಂದಂತಹ ಮೊದಲನೇ ಯುರೋಪಿಯನ್ನರು ಅಂತ ಕರೆಸ್ಕೊಂಡ್ರು. ಯಾರೋ? ಪೋರ್ಚುಗೀಸರು. ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಯಾರು? ಪೋರ್ಚುಗೀಸರು. ಪೋರ್ಚುಗಲ್ ನಾವಿಕ ಯಾರು? ವಾಸ್ಕೋ ಡಿ ಗಾಮಾ. ಹಾಗಾಗಿ ಭಾರತಕ್ಕೆ ಬಂದ ಹೊಸ ಜಲಮಾರ್ಗವನ್ನ ಬಳಸ್ಕೊಂಡು ಭಾರತಕ್ಕೆ ಬಂದ